ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಒಂದು ಕರ್ನಾಟಕದ ಫೇಮಸ್ ಸ್ಪೆಷಲ್ ಬಸ್ಸಾರು ರಾಗಿ ಮುದ್ದೆ. ಈ ಸ್ಪೆಷಲ್ ರೆಸಿಪಿನ ಶೇರ್ ಮಾಡೋಕ್ಕೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಇವತ್ತು ನಾನು ಮಾಡ್ತಿರುವಂಥ ಬಸ್ಸಾರು ತೊಗರಿಬೇಳೆ ಮತ್ತು ತಬಾಕ್ಸಿ ಸೊಪ್ಪನ್ನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನಾನು ಮಾಡಿದ ಬಸ್ಸಾರಂತೂ ಸೂಪರಾಗಿತ್ತು. ಸೊ ಇದೇ ಥರ ಬಸ್ಸಾರು ನೀವು ಮಾಡಬೇಕಂದ್ರೆ ಪೂರ್ತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನೀವು ಟ್ರೈ ಮಾಡಿ, ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರನ್ನ ಎಂಜಾಯ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಮುದ್ದೆ ಮಾಡೋದು ಹೆಂಗೆ ಅಂತ ತೋರಿಸಿಲ್ಲ. ನೀವು ಬೇಕಂದರೆ ನಾನು ಬೇರೆ ವಿಡಿಯೋಲಿ ಮುದ್ದೆ ಮಾಡೋದು ಹೆಂಗೆ ಅಂತ ಬೇರೆ ವಿಡಿಯೋಲಿ ಮಾಡಿ ತೋರಿಸ್ತೀನಿ. ಸೊ ಇವಾಗ ಬಸ್ಸಾರು ಇದೇ ಥರ ನೀವು ಮಾಡಿ ತುಪ್ಪದ ಜೊತೆ ಬಸ್ಸಾರು ರಾಗಿ ಮುದ್ದೆ ಟ್ರೈ ಮಾಡಿ. ಸೊ ಇವಾಗ ಮಾಡೋದು ಹೆಂಗೆ ಅಂತ ನೋಡೋಣ, ತಡ ಮಾಡಿದೆ. ಸೊ ಬನ್ನಿ, ಇವಾಗ ಒಂದು ಪಾತ್ರೆಗೆ 7 ಲೋಟ ನೀರು ಹಾಕಿದ್ದೀನಿ. ಈ ನೀರು ಇವಾಗ ಒಂದು 80 ಡಿಗ್ರಿ ಅಷ್ಟು ಕಾದಿದೆ. ಈಗ ನಾನು ಒಂದು 3/4 ಪ್ಲೇಟಷ್ಟು ತೊಗರಿಬೇಳೆನ ನೀರಿಗೆ ಹಾಕಿದ್ದೀನಿ. ಸೊ ಇದು ಬೇಯೋ ಅಷ್ಟರಲ್ಲಿ ಇಲ್ಲಿ ಸೊಪ್ಪು ನೋಡ್ತಾ ಇದ್ದೀರಾ, ತಬಾಕ್ಸಿ ಸೊಪ್ಪು 3 ಕಟ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ಈ ಸೊಪ್ಪನ್ನು ನೀರಿಗೆ ಹಾಕಿ 4 ಸಲ ತೊಳಿತಿದ್ದೀನಿ. ಇದರಲ್ಲಿ ನಾನು ತಗೊಂಡಿರೋ ಸೊಪ್ಪಲ್ಲಿ ಭಾಳಷ್ಟು ಮಣ್ಣಿರಲಿಲ್ಲ, ಅದಕ್ಕಾಗಿ ನಾನು ಬರೀ 4 ಸಲ ಅಷ್ಟೇ ತೊಳೆದಿದ್ದೀನಿ ಸೊಪ್ಪನ್ನ. ಭಾಳ ಮಣ್ಣಿತ್ತು ಅಂದರೆ ಒಂದು 6 ಸಲ ಅಂತೂ ತೊಳಿಬೇಕಾಗತ್ತೆ. ಸೊ ಈ ಸೊಪ್ಪನ್ನ ಇವಾಗ ಚೆನ್ನಾಗಿ ವಾಶ್ ಮಾಡಿದ್ದೀನಿ. 4 ಸಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಬೇಳೆಗೆ ಹಾಕಬೇಕು. ಇವಾಗ ನೋಡ್ತಾ ಇದ್ದೀರಾ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಈ ಥರ ಫುಲ್ ಚೆನ್ನಾಗಿ ಬೇಯಬೇಕು, ಸ್ಮ್ಯಾಶ್ ಆಗೋ ಥರ ಬೇಳೆ. ಯಾಕೆಂದರೆ ಹೆಸರು ಗಟ್ಟಿಗೆ ಬರುತ್ತೆ ಇದು ಬೇಳೆ ಚೆನ್ನಾಗಿ ಬೆಂದರೆ. ಇಲ್ಲಾಂದರೆ ಬೇಳೆ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಹೆಸರು ನೀರಾಗಿರುತ್ತೆ, ಸಾಂಬಾರು ನೀರಾಗಿರುತ್ತೆ. ಸೊ ಈ ಸೊಪ್ಪೆಲ್ಲ ಆ್ಯಡ್ ಮಾಡಿ 2 ಫುಲ್ ಸ್ಪೂನು ಕಲ್ಲುಪ್ಪು ಹಾಕಿ ಇವಾಗ ಪ್ಲೇಟ್ ಮುಚ್ಚಿ 5 ನಿಮಿಷ ಬೇಯಿಸ್ತಿದ್ದೀನಿ ಕಾಳು ಸೊಪ್ಪನ್ನ. ಇವಾಗ 5 ನಿಮಿಷ ಆಗಿದೆ. ಪ್ಲೇಟ್ ತೆಗೆದು ಇವಾಗ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊಪ್ಪು ಕಾಳು ಅಂತ. ಇವಾಗ ಪ್ಲೇಟ್ ಮುಚ್ಚಿ ನಾನು ಇದನ್ನು ಬೇರೆ ಒಂದು ಚಿಕ್ಕ ಪಾತ್ರೆಗೆ ಹೆಸರನ್ನ ಬಸಿತಿದ್ದೀನಿ. ಫುಲ್ ಈ ಥರ ಎಲ್ಲನೂ ಬಸ್ತು ಆ ಕಾಳು ತಣ್ಣಗಾಕ್ಬಿಡಬೇಕು. ಇಲ್ಲಿ ಸಾಂಬಾರು ಮಾಡೋಕ್ಕೆ ಅಂತ 7 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ, ಏಕೆಂದರೆ ಇದು ಸಿಡಿದೋಗುತ್ತೆ ಎಣ್ಣೆ ಹಾಕಿದ ತಕ್ಷಣ, ಅದಕ್ಕೆ ಕಟ್ ಮಾಡಿ ನಾನಿಲ್ಲಿ ಬ್ರೌನ್ ಕಲರ್ ಆಗೋ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ. ಇನ್ನೊಂದು ಪ್ಲೇಟಲ್ಲಿ 4 ಬೆಳ್ಳುಳ್ಳಿ, 4 ಚಿಕ್ಕದು ಈರುಳ್ಳಿನ ಅದೇ ಎಣ್ಣೆಗೆ ಹಾಕಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಕಾಳಿಗೆ ಒಗ್ಗರಣೆ ಮಾಡೋಕ್ಕೆ ಅಂತ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇವಾಗ ಸಾಂಬಾರು ಮಾಡೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಏನು ನಾನು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಜಾರಿಗೆ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಬೆಳ್ಳುಳ್ಳಿನ ಯಾವ ಥರ ಇದಕ್ಕಿಂತ ಇನ್ನೂ ಬ್ರೌನ್ ಕಲರ್ ಹುರಿದ್ರೂ ನಡೆಯುತ್ತೆ, ಪರವಾಗಿಲ್ಲ. ಸೊ ಇದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನ ತೊಳೆದು ಇದಕ್ಕೆ ಸೇರಿಸ್ತಿದ್ದೀನಿ. ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹುಳಿ ಕಡಿಮೆ ಆಯಿತು ಅಂದರೆ ನೀವು ಮತ್ತೆ ಹುಣಸೆ ಹಣ್ಣನ್ನು ನೆನೆಸಿ ಹುಳಿ ಹಣ್ಣು ಹಾಕ್ಬೋದು ಅದಕ್ಕೆ. ಸೊ 2 ಫುಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ. ಅದಕ್ಕೆ 5 ಬೆರಳಲ್ಲಿ ಎಷ್ಟು ಕಾಯಿ ಹಿಡಿಯೋಕ್ಕಾಗುತ್ತೆ ಅಷ್ಟು ಕಾಯಿನ ಸೇರಿಸ್ತಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಇವಾಗ ಸೊಪ್ಪು ತಣ್ಣಗಾಗಿದೆ. ಇವಾಗ ಇದನ್ನೆಲ್ಲ ಹಿಂಡಿ ಇದು ರಸ ಎಲ್ಲ ಇವಾಗ ಸೊಪ್ಪನ್ನ ಎಷ್ಟು ಡ್ರೈ ಕಾಣಿಸ್ತಿದೆ ಅಂತ ಇದನ್ನು ಆಮೇಲೆ ಸಾಂಬಾರ್ಗೆ ಹಾಕಬೇಕಿದೆ ಹೆಸರನ್ನ. ಸೊ ಈ ಥರ ಡ್ರೈ ಆಗೋ ಥರ ಫುಲ್ ಹಿಂಡಿ ಇಟ್ಕೊಳ್ಬೇಕು ಕಾಳನ್ನ, ಇಲ್ಲಾಂದರೆ ತಿನ್ನುವಾಗ ಅದು ಹೆಸರು ಸಿಕ್ಬಿಡುತ್ತೆ ಕಾಳೊಳಗಡೆ. ಅದಕ್ಕೆ ಇವಾಗ ಸಾಂಬಾರು ಮಾಡೋಕ್ಕೆ ಪಾತ್ರೆ ಇಟ್ಟು ಅದ್ರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಈರುಳ್ಳಿ ಹಾಕಿದ್ದೀನಿ 1-2 ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ರುಬ್ಬಿದ್ನೆಲ್ಲ ಅದೇನು ಸಾಂಬಾರಿಗೆ ಮಸಾಲ ಅದನ್ನೆಲ್ಲ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ, ಹೆಸರೇನು ಬಸ್ತಿಟ್ಟಿದ್ದೆ ಆಗಲೇ ಆ ಹೆಸರನ್ನು ಜಾರ್ ತೊಳೆದು ಆ ಹೆಸರನ್ನ ಸೇರಿಸ್ತಿದ್ದೀನಿ. ಸೊ ಆಗಲೇ ಪಾತ್ರೆಯಲ್ಲಿ ಏನು ಕಾಳು ಹಿಂಡಿ ಸೊಪ್ಪನ್ನ ಹಿಂಡಿ ಇಟ್ಕೊಂಡಿದ್ದೆ ಆ ಹೆಸರನ್ನು ಇದೇ ಸಾಂಬಾರಿಗೆ
ಸೊ ಇವಾಗ ನಾನು ಒಂದು ಫುಲ್ ಸ್ಪೂನು ಇದು ಸಾಂಬಾರು ಪೌಡ್ರನ್ನ ಸೇರಿಸಿ ಇದು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ ಸಾಂಬಾರನ್ನ. ಎಷ್ಟು ಗಟ್ಟಿಯಾಗಿದೆ ಅಂತ, ಬೇಳೆ ಬೆಂದಿರೋದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿರೋದು ಇದು ಸಾಂಬಾರು. ಬೇಳೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ. ಸೊ ಇವಾಗ ಈ ಸೊಪ್ಪನ್ನು ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ ಒಂದು 6ರಿಂದ 7 ಚಿಕ್ಕದು ಈರುಳ್ಳಿ ಹೆಚ್ಚಿ ಹಾಕಿ. ಸೊ ಈರುಳ್ಳಿ ಫ್ರೈ ಆದಮೇಲೆ ಲಾಸ್ಟಿಗೆ ಕಾಯಿ ಸೇರಿಸ್ತಿದ್ದೀನಿ. ಉಪ್ಪನ್ನು ಸ್ವಲ್ಪ ಬೇಕಂದರೆ ಇದಕ್ಕೇನು ಆ್ಯಡ್ ಮಾಡ್ಬೋದು ನೀವು, ಬೇಡಂದರೆ ಸೊಪ್ಪಿಗೆ ಜಾಸ್ತಿ ಉಪ್ಪು ಹಾಕಿದರೆ ಎರಡೂ ಉಪ್ಪು ಸೇರಿ ತಿನ್ನೋಕ್ಕಾಗದಿರೋ ಥರ ಅಷ್ಟು ಉಪ್ಪಾಗಿಬಿಡುತ್ತೆ. ಸೊ ಅದಕ್ಕೆ ಇದಕ್ಕೆ ಎಷ್ಟು ಬೇಕೋ ಲೈಟಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ರಿ. ಇವಾಗ ನಾನು ಈ ಆಗಲೇ ಏನು ಎತ್ತಿಟ್ಟಿದ್ದೆ ಕಾಳೆಲ್ಲ ಅದನ್ನು ಸೇರಿಸಿದ್ದೀನಿ. ಇದಕ್ಕೆ ಸೇರಿಸಿ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಸೊ ಇವಾಗ ನೋಡ್ತಾ ಇದ್ದೀರಿ ಅದು ಎಷ್ಟು ಕಲರ್ಫುಲ್ ಕಾಣಿಸ್ತಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಬಸ್ಸಾರು ಮಾಡೋದು ಎಷ್ಟು ಸುಲಭ ಅಂತ. ನೀವು ಡೆಫಿನೆಟ್ಲಿ ಇದೇ ಅಳತೆಯಲ್ಲಿ ಪದಾರ್ಥಗಳನ್ನು ತೊಗೊಂಡು ಬಸ್ಸಾರು ಮಾಡಿ ರಾಗಿ ಮುದ್ದೆ ಅಥವಾ ರೈಸ್ ಜೊತೆ ಆದರೂ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಇನ್ನೂ ಬೇರೆ ಟೈಪ್ಸ್ ಇದ್ದಾವೆ ಬಸ್ಸಾರು ಮಾಡೋಕ್ಕೆ. ಮುಂದಿನ ದಿನಗಳಲ್ಲಿ ಅವುಗಳನ್ನು ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೀನಿ. ನಮ್ಮ ದೇಶ ಭಾರತ ವಿವಿಧತೆಯಲ್ಲಿ ಏಕತೆ. ಒಂದೊಂದು ಕಡೆ ಒಂದೊಂದು ಥರ ಅಡುಗೆ ಮಾಡ್ತಾರೆ. ನಾನು ಮಾಡೋ ರೆಸಿಪಿಗಳನ್ನು ನಿಮ್ಮ ಜೊತೆ ಮಿಸ್ ಮಾಡದೆ ಶೇರ್ ಮಾಡ್ತೀನಿ. ಅದಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.